ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಯೋಜನೆ ಬಾಕಿ ಕಂತು ಹಣ ಬಿಡುಗಡೆ ಬಗ್ಗೆ KH ಮುನಿಯಪ್ಪ ಅವರಿಂದ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ, ಸ್ಪಷ್ಟನೆ ಬಂದಿದೆ. ಅದರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 21-22ನೇ ಕಂತು ಏನು ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ಮುಖ್ಯವಾದ ಮಾಹಿತಿ ಇದೆ. ಈ ಎರಡು ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಬ್ಬೊಬ್ಬರಿಗೆ ಇನ್ನೂ ಕೂಡ ನವೆಂಬರ್ ಡಿಸೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗಿಲ್ಲ. ಇನ್ನೂ ಕೂಡ ಜನವರಿ ತಿಂಗಳು ಡಿಸೆಂಬರ್ವರೆಗೂ ಹಣ ತೊಗೊಂಡಿರೋರಿಗೆ ಜನವರಿ ತಿಂಗಳದ್ದು ಇನ್ನೂ ಕೂಡ ಸರ್ಕಾರದಿಂದನೇ ಬಿಡುಗಡೆ ಆಗಿಲ್ಲ. ಓಕೆನಾ? ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಈಗಾಗಲೇ ಪೆಂಡಿಂಗ್ ಇರುವಂಥ ಅನ್ನಭಾಗ್ಯ 5 kg ಅಕ್ಕಿ ದುಡ್ಡನ್ನು ಸಹ ನಾವು ರಿಲೀಸ್ ಮಾಡ್ತಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಯಾಕೆ ಈ ವಿಷಯ ಬಂತು ಅಂದರೆ, ಈಗಾಗಲೇ ನಿಮಗೆ ಗೊತ್ತೇ ಇದೆ, ಅನ್ನಭಾಗ್ಯ ಯೋಜನೆಯಡಿ ಏನು ಅಕ್ಕಿಯನ್ನು ಒಂದು ಕಡೆಯಿಂದ ಒಂದು ಕಡೆ ಸಾಗಾಣಿಕೆ ಮಾಡ್ತಕ್ಕಂತಹ ಲಾರಿಗಳ ವೆಚ್ಚವನ್ನು ಸರ್ಕಾರ ಭರಿಸಿಲ್ಲ. 250 ಕೋಟಿ ಹಣ ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಲಾರಿ ಸಂಘದ ಅಧ್ಯಕ್ಷರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಸ್ಟ್ರೈಕನ್ನು ಮಾಡ್ತೀವಿ ಅಂತಲೂ ಕೂಡ ಮಾಹಿತಿ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು 3-4 ದಿನದಲ್ಲೇ ನಾನು ಹಣ ರಿಲೀಸ್ ಮಾಡ್ತೀನಿ ಅಂತೇಳಿ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಸಹ ಅವರಿಗೆ ಸ್ಪಂದನೆಯನ್ನು ಮಾಡಿದರು. ಓಕೆನಾ? ಈ ಒಂದು ವಿಷಯ ಹೇಳುವಾಗ ನಾನು 5 kg ಅಕ್ಕಿ ದುಡ್ಡನ್ನು ಸಹ ಬಿಡುಗಡೆ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಹಾಕಿರ್ತೀನಿ, ಅವ್ರು ಮಾತಾಡಿರೋ ವಿಡಿಯೋನ ತಪ್ಪದೆ ಎಲ್ಲರೂ ಕೂಡ ನೀವು ನೋಡ್ಬೋದು. ಓಕೆನಾ? ಇನ್ನು ಗೃಹಲಕ್ಷ್ಮಿ ಯೋಜನೆ 21-22ನೇ ಕಂತು ಮಹಿಳೆಯರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅನ್ನೋ ವಿಷಯ ಎಲ್ಲ ಕಡೆನೂ ಕೂಡ ವೈರಲ್ ಆಗ್ತಾ ಇದೆ. ನಿನ್ನೆ ಕೊಪ್ಪಳ ಜಿಲ್ಲೆಯಲ್ಲಿ ಸಾಕಷ್ಟು ಮಹಿಳೆಯರು ನಮ್ಗೆ ಇನ್ನೂ ಕೂಡ 3 ತಿಂಗಳ ಹಣ ಬಂದಿಲ್ಲ ಅಂಥೇಳಿ ತಮ್ಮ ಆಕ್ಷೇಪವನ್ನು ಮಾಧ್ಯಮದೊಂದಿಗೆ ಹೊರಹಾಕಿದ್ದಾರೆ. ಮಾಧ್ಯಮದವ್ರ ಹತ್ರ ಮಹಿಳೆಯರು ಹೇಳಿದಾಗ ಏನಾಗುತ್ತೆ, ಅವರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹತ್ರ ಹೋಗಿ ಕೇಳ್ತಾರೆ. ಈ ರೀತಿ ಕೊಪ್ಪಳ ಜಿಲ್ಲೆಯಲ್ಲಿ ಕೇಳ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ಜಿಲ್ಲೆಯಲ್ಲಿ ಮಹಿಳೆಯರು ಇನ್ನೂ 3 ತಿಂಗಳ ಹಣ ಬಂದಿಲ್ಲ. 3 ತಿಂಗಳಂದರೆ ಯಾವುದು? ಇನ್ನು ಏಪ್ರಿಲ್, ಮೇ, ಜೂನ್ 3 ತಿಂಗಳ ಹಣ ಇನ್ನೂ ಗೃಹಲಕ್ಷ್ಮಿ 21, 22, 23ನೇ ಕಂತಿನ ಹಣ ಮಹಿಳೆಯರಿಗೆ ಬರೋದು ಬಾಕಿ ಇದೆ. ಇದೇ ರೀತಿ ಎಲ್ಲ ಜಿಲ್ಲೆಯಲ್ಲೂ ಸಹ ಮಾಧ್ಯಮದವರು ಒಂದು ಸರ್ವೆ ಮಾಡಿದ್ರೆ ಖಂಡಿತವಾಗ್ಲೂ ಇದು ಉಪಯೋಗ ಆಗುತ್ತೆ. ಇದರಿಂದ ಸರ್ಕಾರಕ್ಕೂ ಕೂಡ ಮನವರಿಕೆ ಆಗುತ್ತೆ. ಹೌದು, ಸರ್ಕಾರದ ಕಡೆಯಿಂದ ಎಲ್ಲವೂ ಕೂಡ ಸಿದ್ಧತೆ ಮಾಡಿದ್ರೂ ಸಹ ಇನ್ನೂ ಜನರಿಗೆ ರೀಚ್ ಆಗಿಲ್ಲ ಅನ್ನೋದು ಪಕ್ಕಾ ಮಾಹಿತಿ ಗೊತ್ತಾಗುತ್ತೆ. ಓಕೆನಾ? ಆವಾಗ ಇದನ್ನು ಸರಿಪಡಿಸಿ ಬಾಕಿ ಕಂತು ಯಾರ್ಯಾರಿಗೆ 20ನೇ ಕಂತು ಬರೋದು ಬಾಕಿ ಇದೆ, 21, 22ನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ, ಇವೆಲ್ಲವೂ ಕೂಡ ಸರಿಯಾಗಲಿಕ್ಕೆ ಇದೊಂದು ಮಾರ್ಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಆದಷ್ಟು ಬೇಗ ಸರ್ಕಾರ ಯಾವುದಾದ್ರೂ ಒಂದು ಕಂತನ್ನು ಈಗ ಬಿಡುಗಡೆ ಮಾಡೋದು ಒಳ್ಳೆಯದು. ಆವಾಗ ಕ್ಲಾರಿಟಿ ಜನರಿಗೆ ಸಿಗುತ್ತೆ. ಒಂದ್ಸರಿ ಹೊಸ ಕಂತು ಬಿಡುಗಡೆ ಆರಂಭ ಆದಾಗೆಲ್ಲ ಬಾಕಿ ಕಂತುಗಳು ಸಹ ಇದುವರೆಗೂ ಸಹ ಬಿಡುಗಡೆ ಆಗ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ಹೊಸ ಕಂತು ರಿಲೀಸ್ ಮಾಡಿದರೆ ಪಕ್ಕಾ ಕ್ಲಾರಿಟಿ ಸಿಗುತ್ತೆ. ಯಾವ ಕಂತು ಜಮಾ ಆಗಿದೆ, ಬಾಕಿ ಕಂತು ಜೊತೆಗೆ ರಿಲೀಸ್ ಆಯಿತು ಅಂದರೆ ಅದು 21ನೇ ಕಂತೇ ಆಗಿರುತ್ತೆ. ಹಾಗಾಗಿ ಇಂಥ ವಿಡಿಯೋಗಳು ಮಾಡೋರಿಗೆ ದಯವಿಟ್ಟು ನಿಖರ ಮಾಹಿತಿ ಕೊಡೋರಿಗೆ ಸಪೋರ್ಟ್ ಮಾಡಿ. ನಿಮಗೂ ಕೂಡ ಇದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋಕ್ಕೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಆಹಾರ ಇಲಾಖೆ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದ್ರಿಂದ ನನ್ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಫಸ್ಟ್ ಎಲ್ಲರೂ ಕೂಡ ಜಾಯ್ನ್ ಆಗಿ, ಯಾಕೆಂದರೆ ನಾನು ಇಮಿಡಿಯೇಟ್ ಟೆಲಿಗ್ರಾಮ್ ಚಾನಲ್ಗೆ ಹಾಕಿದರೆ ನೀವು ಹೊಸದಾಗಿ ಜಾಯ್ನ್ ಆಗೋರಿಗೆ ಆ ವಿಡಿಯೋ ತೋರಿಸೋದಿಲ್ಲ. ಹಾಗಾಗಿ ನೀವು ಫಸ್ಟ್ ಜಾಯ್ನ್ ಆಗಿದ್ದರೆ ನೀವು ಕೂಡ ನಮ್ಮ ಯಾವುದೇ ಹೊಸ ಹೊಸ ಅಪ್ಡೇಟ್ಗಳು ಬಂದರೆ ನೀವು ಪ್ರೂಫ್ ಆಗಿ ಟೆಲಿಗ್ರಾಮ್ ಚಾನಲಲ್ಲಿ ಯೂಟ್ಯೂಬ್ನ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವೀಕ್ಷಣೆಯನ್ನು ಮಾಡ್ಬೋದು. ನಾನು ಯಾವುದೇ ಪ್ರೂಫ್ ಬಂದರೂ ಟೆಲಿಗ್ರಾಮ್ ಚಾನಲ್ಗೆ ಪೋಸ್ಟ್ ಮಾಡ್ತಾ ಇರ್ತೀನಿ, ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ಗೆ ಪೋಸ್ಟ್ ಮಾಡ್ತಾ ಇರ್ತೀನಿ. ಹಾಗಾಗಿ ಈ ಕ್ಷಣದ ಅಪ್ಡೇಟನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.